ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ನೋಡಿ ಎಲೆ ಎಲೆಯಾಗಿ ಬಿಡಿಸ್ಕೋಬೇಕು ನೋಡಿರಿ. ಈ ರೀತಿ ಜಾಸ್ತಿ ದಪ್ಪ ದಪ್ಪವಾಗಿ ಬಿಡಿಸ್ಕೊಬಾರ್ದು. ಎಲೆ ಎಷ್ಟು ಇರ್ತದ್ರಿ ಅಷ್ಟನ್ನು ಮಾತ್ರ ತೊಗೋಬೇಕು. ಅದಾದಮೇಲೆ ನೋಡಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದನ್ನು ಎಲ್ಲವನ್ನು ನೋಡಿ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಬಳಸ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ನೋಡಿರಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಖಾರನೂ ಹಾಕ್ಕೊಳ್ತೀನಿ ನೋಡಿರಿ. ನಾನಿಲ್ಲಿ ಇದಕ್ಕೆ ಪುಡಿ ಖಾರವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಬೇಕಪ್ಪ ಅಂತಂದರೆ ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ. ನಾನು ಪುಡಿ ಖಾರ ಹಾಕಿ ತೋರಿಸ್ತಾ ಇದ್ದೀನಿ. ಖಾರ ಆದಮೇಲೆ ನೋಡಿ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ರಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉದುರಿರೋವಾಗಲೇ ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಕತ್ತೀನಿ ನೋಡಿರಿ. ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗುತ್ತ ಹಾಗೆ ನಾದ್ಕೋಬೇಕು ನೋಡಿರಿ. ಹಿಟ್ಟು ಜಾಸ್ತಿ ಅಳಸು ಮಾಡ್ಕೋಬಾರ್ದು, ಪರೋಟ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಆಗ್ಬೇಕು ನೋಡಿ ಗಟ್ಟಿಯಾಗಿ. ಈ ರೀತಿ ಗಟ್ಟಿ ಆದಮೇಲೆ ನೋಡಿ ಇಟ್ಕೋಬೇಕು ನೋಡಿ, ಜಾಸ್ತಿ ಅಳಸು ಮಾಡ್ಕೋಬಾರ್ದು. ಈ ರೀತಿ ಆದಮೇಲೆ ನೋಡಿ ನಾನು ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ ಒಂದು 10 ನಿಮಿಷ. ಅದಾದಮೇಲೆ ನೋಡಿ ಈಗ ನೆಂದಿದೆ ಹಿಟ್ಟು. ನಾನೀಗ ಪರೋಟ ಮಾಡೋಕ್ಕೆ ಏನೇನು ಬೇಕಂತ ತೊಗೊಂಡಿದ್ದೀನಿ. ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ನಾನು ಮೊದಲಿಗೆ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ರೋಲಾಗಿ ಮಾಡಿಕೊಂಡು ಪರೋಟವನ್ನು ತಿಳ್ಕೊಳ್ತಾ ಇದ್ದೀನಿ. ನಾನು ಸಣ್ಣ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪರೋಟ ಮೀಡಿಯಮ್ ಸೈಜಲ್ಲಿ, ಜಾಸ್ತಿ ದೊಡ್ಡ ಬೇಡ ಅಂತ ಹೇಳಿ. ಈಗ ನೋಡಿ ಹಂಚು ಕಾದಿದೆ ಅಲ್ವಾ, ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ ಪರೋಟವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪರೋಟ ಹಾಕ್ಕೊಂಡಾದ್ಮೇಲೆ ನೋಡಿ 1 ನಿಮಿಷ ಅಷ್ಟೇ ಬಿಡಬೇಕ್ರಿ. 1 ನಿಮಿಷ ಆದಮೇಲೆ ನೋಡಿ ಹೀಗೆ ತಿರುವಿ ಹಾಕ್ಕೋಬೇಕು. ಈ ರೀತಿ ತಿರುವಿ ಹಾಕ್ಕೊಂಡಾದ್ಮೇಲೆ ನೋಡಿ ಅದು ಚೆನ್ನಾಗಿ 2 ಕಡೆ ಬೇಯಿಸ್ಕೋಬೇಕು ನೋಡಿರಿ. ಬೇಯಿಸ್ಕೊಂಡಾದ್ಮೇಲೆ ನೋಡಿ ಪರೋಟ ಈ ರೀತಿಯಾಗಿರ್ತದೆ ರೀ. ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿರಿ. ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೆಂತ್ಯ ಪರೋಟ ಮಾಡ್ಕೋಬೋದು ನೋಡಿರಿ. ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ರೀ.